ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಾನು ಚಿಕನ್ ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಬೇಕಾಗಿರೋ ಸ್ಪೈಸಸ್ ಕೂಡ ಹಾಕ್ಕೋತಾ ಇದ್ದೀನಿ. ಲವಂಗ, ಚಕ್ಕೆ, ಏಲಕ್ಕಿ, ಕಾಳು ಮೆಣಸು ಮತ್ತು ಪಲಾವ್ ಎಲೆ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಗರಂ ಮಸಾಲ ಪೌಡರು, ನೀವು ಗರಂ ಮಸಾಲ ಬೇಕಿದ್ದರೆ ಮನೇಲಿ ಮಾಡಿರೋದು ಕೂಡ ಹಾಕ್ಕೋಬೋದು. ನಾನು ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಮತ್ತು ಅಚ್ಚ ಖಾರದ ಪುಡಿ ಮನೇಲಿ ಮಾಡಿರೋದಾದರೂ ಹಾಕ್ಕೋಬೋದು ಅಥವಾ ಶಾಪಿಂದ ತಂದಿರೋದಾದರೂ ಹಾಕ್ಕೋಬೋದು. ನಾನು ಮನೇಲಿ ಮಾಡಿರೋದೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗೈಸ್. ಜೀರಿಗೆ ಪುಡಿ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಮತ್ತು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ನಾನು ಒಂದು 1/4 ಲೀಟರ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಏಕೆಂತಂದರೆ ನಾನು 1 kg ಆಗೋಷ್ಟು ಚಿಕನ್ ತಗೊಳ್ತಾ ಇದ್ದೀನಿ. ಆಮೇಲೆ ನಾನು ಫ್ರೈಡ್ ಆನಿಯನ್ಸು ಮೊದಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಗೀ ಆ್ಯಡ್ ಮಾಡ್ತಾಯಿದ್ದೀನಿ. ಗೀ ಆ್ಯಡ್ ಮಾಡೋದ್ರಿಂದ ಚಿಕನ್ನು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೇ 2 ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸಹ ರುಬ್ಬಿಟ್ಕೊಂಡಿದ್ದೆ. ಸೊ ಹಾಗಾಗಿ ಗ್ರೀನ್ ಕಲರ್ ಪೇಸ್ಟ್ ಕಾಣಿಸ್ತಾ ಇದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮತ್ತು ಇವೆಲ್ಲವೂ ಕೂಡ ನಾವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫ್ರೈ ಮಾಡಿರ್ತೀವಲ್ಲ ಆನಿಯನ್ಸು, ಆ ಆನಿಯನ್ ಆಯಿಲ್ ಕೂಡ 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಗ್ರೇವಿ ಎಲ್ಲನೂ ಮಿಕ್ಸ್ ಆಗಿ ಚೆನ್ನಾಗಿ ಪೀಸ್ಗಳಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲನೂ ಚೆನ್ನಾಗಾಗುತ್ತೆ. ಮಿಕ್ಸ್ ಮಾಡಿ 1 ಅವರು ಮ್ಯಾರಿನೇಷನ್ಗೆ ಬಿಡಬೇಕು. ಸರಿ, ನಾನು ನಿಂಬೆಹಣ್ಣು ಹಾಕೋದು ಮರ್ತ್ಬಿಟ್ಟಿದ್ದೆ, ಈಗ ನೆನಪಾಯಿತು, ಅದಕ್ಕೆ ಮತ್ತೆ ಹಾಕ್ತಾಯಿದ್ದೀನಿ. ಹಾಫ್ ಹಾಕ್ಕೊಳ್ಳಿ, ಮತ್ತು ಇನ್ನೊಂದು ಹಾಫ್ ಇರುತ್ತಲ್ಲ ಅದು ರೈಸ್ ಮಾಡುವಾಗ ರೈಸ್ ಜೊತೆ ಹಾಕೋಬೇಕು. ನೀವು ಬೇಕಿದ್ರೆ ಇದಕ್ಕೆ ಟೊಮೊಟೊ ಕೂಡ ಒಂದು ಕಟ್ ಮಾಡಿ ಹಾಕ್ಕೋಬೋದು, ಗ್ರೇವಿ ಚೆನ್ನಾಗಿ ಬರುತ್ತೆ ಜಾಸ್ತಿ. ನೋಡಿ, ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಒಂದು 5 ನಿಮಿಷ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಬಾಸುಮತಿ ರೈಸು ಮೊದಲಿಗೆ ನೆನೆ ಹಾಕ್ಕೊಂಡಿದ್ದೆ. ಸೊ ಅದಕ್ಕೇ ಇವಾಗ ರೈಸ್ ಮಾಡ್ಕೊಳ್ಳೋಕ್ಕೆ ನೋಡಿ, ಈ ರೈಸ್ಗೆ ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ 2, ಇಲ್ಲಿ ನೋಡಿ ಲವಂಗ, ಏಲಕ್ಕಿ, ಚಕ್ಕೆ ಮತ್ತು ಮೆಣಸು, ಸ್ಟಾರ್ ಅನಸು ಮತ್ತು ಪಲಾವ್ ಎಲೆ ಇಷ್ಟನ್ನು ನೀರಲ್ಲಿ ಹಾಕ್ಕೋಬೇಕು. ಆನಂತರ ನಿಂಬೆಹಣ್ಣು ಅರ್ಧ ನಾನು ಚಿಕನ್ಗೆ ಮ್ಯಾರಿನೇಟ್ ಮಾಡುವಾಗ ಹಾಕ್ಕೊಂಡಿದ್ದೆ, ಇನ್ನು ಉಳಿದಿರೋ ಅರ್ಧ ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮತ್ತು ಉಪ್ಪು ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಜಾಸ್ತಿ ಅಂತಂದರೆ ತುಂಬ ಜಾಸ್ತಿ ಅಲ್ಲ, ಚಿಕನ್ಗೂ ಹಾಕಿರ್ತೀವಲ್ಲ ಮ್ಯಾರಿನೇಟ್ಗೆ, ಮತ್ತು ರೈಸಲ್ಲೂ ಉಪ್ಪು ಚೆನ್ನಾಗಿ ಹಿಡಿಬೇಕು. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ನೀರು ಚೆನ್ನಾಗಿ ಕುದಿಯೋವಾಗ ನಾನು ರೈಸ್ ಹಾಕ್ಕೊಂಡಿದ್ದೀನಿ. ಇನ್ನು ಇದು ನಿಂಬೆಹಣ್ಣು ಹಾಕಿದ್ವಲ್ಲ, ಇದನ್ನ ತೆಗೆದುಬಿಡೋಣ. ಈಗ ನೋಡಿ, ಇದಕ್ಕೇ ನಾನು ರೈಸ್ ಮಾಡ್ಕೊಂಡಿದ್ದೀನಲ್ಲ ಆ ನೀರು, ಅದನ್ನು ಹಾಕ್ಕೋಬೇಕು. ಈಗ ರೈಸ್ನು ಹಾಕ್ಕೊಳ್ಳೋಣ. ನಾನು ಒಂದು ತವ ಇಟ್ಟಿದ್ದೀನಿ, ತವ ಮೇಲೆ ಇವಾಗ ಇದನ್ನ ಇಟ್ಟಿದ್ದೀನಿ, ಯಾಕಂದರೆ ಸೀದೋಗ್ದಿರ ಇರುತ್ತೆ ಅಂತ. ನೋಡಿ, ರೈಸ್ನ 70% ರೈಸು ಬೆಂದಿದೆ ಅನ್ನುವಾಗ ತಗೊಂಡು ಈ ರೀತಿ ಹಾಕ್ಕೋಬೇಕು. ಈಗ ನೋಡಿ, ಆಗಲೇ ಅರ್ಧ ಕಪ್ಪು ಹಾಕಿದ್ನಲ್ಲ ವಾಟ್ರು, ಈಗ ಅದೇ ರೈಸು ನಾವು ಬಾಯ್ಲ್ ಮಾಡಿರೋ ರೈಸ್ ವಾಟ್ರೆ ಈಗ ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕ್ಕೋಬೇಕು. ಆನಂತರ ಫ್ರೈ ಮಾಡಿರೋ ಆನಿಯನ್ಸನ್ನು ಹಾಕ್ಕೋಬೇಕು. ನೆಕ್ಸ್ಟು ಕೊತ್ತಂಬರಿ, ಪುದೀನೂ ಹಾಕ್ಕೋಬೇಕು. ಇದಾದಮೇಲೆ ನಾನು ಅರಿಶಿನ ಮತ್ತು ಹಾಲು 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫುಡ್ ಕಲರು ನಾನು ಯೂಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅರಿಶಿಣದ ನೀರು ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ದಮ್ ಕಟ್ಟೋಕ್ಕೆ ಇಡಬೇಕು. ನೋಡಿ ನಾನು ವೆಯ್ಟು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು, ಇದು ತವ ತುಂಬ ವೆಯ್ಟ್ ಇದೆ ಐರನ್ದು, ಸೊ ಅದನ್ನಿಟ್ಟಿದ್ದೀನಿ. ಈಗ ಅರ್ಧ ಗಂಟೆ ಹೀಗೆ ಇರಲಿ ಲೋ ಫ್ಲೇಮಲ್ಲಿ. ನೋಡಿ ಗಾಯ್ಸ್, ಬಿರಿಯಾನಿ ಅಂತೂ ರೆಡಿ ಆಗಿದೆ. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸೊ ಈ ಪ್ರೊಸೆಸ್ಸಲ್ಲಿ ನೀವು ಕೂಡ ಮಾಡ್ಕೊಂಡು ನೋಡಿ, ಟೇಸ್ಟ್ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಯಾಕಂತಂದರೆ ನಾನು ಮಾಡ್ತಾನೆ ಇರ್ತೀನಿ ಈ ರೀತಿ. ಸೊ ನನಗಂತೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ಬಿರಿಯಾನಿನೇ ಮಾಡ್ತಾಯಿರ್ತೀನಿ, ಸಾಂಬಾರು ಮುದ್ದೆ ಕಡಿಮೆನೇ ಮಾಡ್ತೀನಿ ಈ ನಡುವೆ. ಸೊ ಇದು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.